ಮಕ್ಕಳೇ, ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಹಿಂದಿನ ವಿಡಿಯೋದಿಂದ ನಾವು ಉಸಿರಾಡುವ ವಿಧಾನ, ಉಸಿರಾಟದ ಕಾರ್ಯವಿಧಾನ, ನಾವು ಉಸಿರಾಡುವ ಗಾಳಿಯು ಇಂಗಾಲದ ಡೈಆಕ್ಸೈಡ್ನಿಂದ ಸಮೃದ್ಧವಾಗಿದೆ, ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಆಧರಿಸಿದ ವಿವಿಧ ಚಟುವಟಿಕೆಗಳು ಇತ್ಯಾದಿಗಳನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ನೀವೆಲ್ಲರೂ ಚಟುವಟಿಕೆಗಳನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈಗ ನಾವು ಇದರ ಕೆಲವು ಬಹುಕೋಶೀಯ ಪ್ರಾಣಿಗಳ ಉಸಿರಾಟದ ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸೋಣ. ಕಲಿಕೆಯ ಉದ್ದೇಶಗಳು. ನಾವು ಅನ್ಲಿಡ್ಗಳು, ಆರ್ಥ್ರೋಪಾಡ್ಗಳು, ಮೀನ್ ಮತ್ತು ಆಟೋಟ್ರೋಫ್ಗಳಂತಹ ಸಸ್ಯಗಳಲ್ಲಿ ಉಸಿರಾಟದ ಕಾರ್ಯವಿಧಾನವನ್ನು ಕಲಿಯಲಿದ್ದೇವೆ. ಪರಿಕಲ್ಪನೆಗೆ ಹೋಗುವ ಮೊದಲು ಈ ಕೆಳಗಿನ ಪ್ರಮುಖ ಪದಗಳನ್ನು ಅರ್ಥ ಮಾಡಿಕೊಳ್ಳಿ. ಪ್ರಮುಖ ಪದಗಳು: ಉಸಿರಾಟದ ದರ, ಡಯಾಫ್ರಮ್, ನಿಶ್ವಾಸ, ಗಿಲ್ಸ್, ಶ್ವಾಸಕೋಶಗಳು, ಉಚ್ಛ್ವಾಸ, ಸೈಕಲ್ಸ್, ಶ್ವಾಸನಾಳ, ಪಕ್ಕೆಲುಬುಗಳು. ಪರಿಕಲ್ಪನೆ ನಕ್ಷೆ. ಇದರ ಪ್ರಾಣಿಗಳಲ್ಲಿ ಉಸಿರಾಟದ ಪ್ರಕ್ರಿಯೆಯ ಮೇಲೆ ಗಮನ ಹರಿಸೋಣ. ಆನೆಗಳು, ಸಿಂಹಗಳು, ಹಸುಗಳು, ಆಡುಗಳು, ಕಪ್ಪೆಗಳು, ಹಳ್ಳಿಗಳು, ಹಾವುಗಳು ಮತ್ತು ಪಕ್ಷಿಗಳಂತಹ ಪ್ರಾಣಿಗಳು ಮಾನವರಂತೆ ತಮ್ಮ ಎದೆಯ ಕುಳಿಗಳಲ್ಲಿ ಶ್ವಾಸಕೋಶವನ್ನು ಹೊಂದಿವೆ. ಶ್ವಾಸಕೋಶವನ್ನು ಬಳಸಿಕೊಂಡು ಉಸಿರಾಟದ ಪ್ರಕ್ರಿಯೆಯನ್ನು ವಿಡಿಯೋ 2ರಲ್ಲಿ ಚಿತ್ರಿಸಲಾಗಿದೆ. ಈಗ ನಾವು ಇದರ ಮೇಲೆ ಗಮನ ಹರಿಸೋಣ. ಇತರ ಜೀವಿಗಳು ಹೇಗೆ ಉಸಿರಾಡುತ್ತವೆ? ಮಾನವರಂತೆ ಅವರಿಗೂ ಶ್ವಾಸಕೋಶವಿದೆಯೇ? ನಾವು ಅದನ್ನು ಕಂಡುಹಿಡಿಯೋಣ. ಜಿರಳೆ. ಜಿರಳೆಗಳು ಮತ್ತು ಇತರ ಕೀಟಗಳು ಅದರ ದೇಹದ ಬದಿಗಳಲ್ಲಿ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತವೆ. ಈ ರಂಧ್ರಗಳನ್ನು ಸೈಕಲ್ಸ್ ಎಂದು ಕರೆಯಲಾಗುತ್ತದೆ. ಕೀಟಗಳು ಅನಿಲ ವಿನಿಮಯಕ್ಕಾಗಿ ಶ್ವಾಸನಾಳ ಎಂದು ಕರೆಯಲ್ಪಡುವ ಗಾಳಿಕೊಳವೆಗಳ ಜಾಲವನ್ನು ಹೊಂದಿವೆ. ಆಮ್ಲಜನಕ ಭರಿತ ಗಾಳಿಯು ಉಸಿರಾಟದ ಮೂಲಕ ಶ್ವಾಸನಾಳದ ಕೊಳವೆಗಳಿಗೆ ನುಗ್ಗುತ್ತದೆ, ದೇಹದ ಅಂಗಾಂಶಕ್ಕೆ ಹರಡುತ್ತದೆ ಮತ್ತು ಪ್ರತಿ ಜೀವಕೋಶವನ್ನು ತಲುಪುತ್ತದೆ. ಅಂತೆಯೇ ಜೀವಕೋಶಗಳಿಂದ ಇಂಗಾಲದ ಡೈಆಕ್ಸೈಡ್ ಶ್ವಾಸನಾಳದ ಕೊಳವೆಗಳಿಗೆ ಹೋಗಿ ಉಸಿರಾಟದ ಮೂಲಕ ಹೊರಹೋಗುತ್ತದೆ. ಈ ವಾಯುನಾಳಗಳು ಅಥವಾ ಶ್ವಾಸನಾಳಗಳು ಕೀಟಗಳಲ್ಲಿ ಮಾತ್ರ ಕಂಡುಬರುತ್ತವೆ ಮತ್ತು ಬೇರೆ ಯಾವುದೇ ಗುಂಪಿನ ಪ್ರಾಣಿಗಳಲ್ಲಿ ಕಂಡುಬರುವುದಿಲ್ಲ. ಎರೆಹುಳು. ಎರೆಹುಳುಗಳು ತಮ್ಮ ಚರ್ಮದ ಮೂಲಕ ಉಸಿರಾಡುತ್ತವೆ. ಎರೆಹುಳುವಿನ ಚರ್ಮವು ಸ್ಪರ್ಶಿಸಿದಾಗ ತೇವ ಮತ್ತು ತೆಳ್ಳಗಿರುತ್ತದೆ. ಅನಿಲಗಳು ಅವುಗಳ ಮೂಲಕ ಸುಲಭವಾಗಿ ಹಾದು ಹೋಗಬಹುದು. ಒಂದು ಆಸಕ್ತಿದಾಯಕ ವಿಷಯವನ್ನು ನೆನಪಿಡಿ. ಕಪ್ಪೆಗಳು ಮನುಷ್ಯರಂತೆ ಒಂದು ಜೋಡಿ ಶ್ವಾಸಕೋಶಗಳನ್ನು ಹೊಂದಿದ್ದರೂ ಅವು ತಮ್ಮ ಚರ್ಮದ ಮೂಲಕವೂ ಉಸಿರಾಡಬಹುದು. ಇದು ತೇವ ಮತ್ತು ಜಾರುತ್ತದೆ. ಒಮ್ಮೆ ಯೋಚಿಸಿ, ನಾವು ನೀರಿನಲ್ಲಿ ಉಸಿರಾಡಬಹುದೇ ಮತ್ತು ಬದುಕಬಹುದೇ? ಅನೇಕ ಜೀವಿಗಳು ನೀರಿನಲ್ಲಿ ವಾಸಿಸುತ್ತವೆ. ಅವರು ನೀರಿನೊಳಗೆ ಹೇಗೆ ಉಸಿರಾಡುತ್ತಾರೆ ಎಂಬುದು ನಿಮ್ಮ ಪ್ರಶ್ನೆಯಾಗಿದೆ, ಸರಿಯೇ? ಕೇಳಿ, ನೀರಿನಲ್ಲಿ ಕರಗಿದ ಆಮ್ಲಜನಕವನ್ನು ಬಳಸಲು ಮೀನುಗಳಲ್ಲಿನ ಗಿಲ್ಗಳು ಸಹಾಯ ಮಾಡುತ್ತವೆ. ಗಿಲ್ಗಳು ಚರ್ಮದ ಪ್ರೊಜೆಕ್ಷನ್ಸ್ಗಳಾಗಿವೆ. ಅನಿಲ ವಿನಿಮಯಕ್ಕಾಗಿ ಗಿಲ್ಗಳಿಗೆ
ರಕ್ತನಾಳಗಳನ್ನು ಚೆನ್ನಾಗಿ ಪೂರೈಸಲಾಗುತ್ತದೆ. ಸಸ್ಯಗಳು ಸಹ ಉಸಿರಾಡುತ್ತವೆಯೇ? ಇತರ ಜೀವಿಗಳಂತೆ ಸಸ್ಯಗಳು ಸಹ ತಮ್ಮ ಉಳಿವಿಗಾಗಿ ಉಸಿರಾಡುತ್ತವೆ. ಅವು ಗಾಳಿಯಿಂದ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ. ಜೀವಕೋಶಗಳಲ್ಲಿ ಆಮ್ಲಜನಕವು ಗ್ಲೂಕೋಸ್ ಅನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಲ್ಲಿ ಇತರ ಜೀವಿಗಳಂತೆ ವಿಭಜಿಸುತ್ತದೆ. ಸಸ್ಯಗಳಲ್ಲಿ ಪ್ರತಿಯೊಂದು ಭಾಗವು ಗಾಳಿಯಿಂದ ಆಮ್ಲಜನಕವನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಬಹುದು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ನೀಡುತ್ತದೆ. ಸಸ್ಯಗಳ ಎಲೆಗಳು ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ವಿನಿಮಯಕ್ಕಾಗಿ ಸ್ಟೊಮಾಟ ಎಂಬ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತವೆ. ಸಸ್ಯಗಳ ಇತರ ಎಲ್ಲ ಜೀವಕೋಶಗಳಂತೆ ಬೇರು ಜೀವಕೋಶಗಳಿಗೂ ಶಕ್ತಿಯನ್ನು ಉತ್ಪಾದಿಸಲು ಆಮ್ಲಜನಕದ ಅಗತ್ಯವಿದೆ. ಬೇರುಗಳು ಮಣ್ಣಿನ ಕಣಗಳ ನಡುವೆ ಇರುವ ಗಾಳಿಯ ಜಾಗದಿಂದ ಗಾಳಿಯನ್ನು ತೆಗೆದುಕೊಳ್ಳುತ್ತವೆ. ವಿದ್ಯಾರ್ಥಿಗಳೇ, ಪ್ರತಿಯೊಂದು ಜೀವಿಯ ಬಗ್ಗೆ ಅವುಗಳಲ್ಲಿ ಉಸಿರಾಟದ ಕಾರ್ಯವಿಧಾನವು ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ ನೀವು ಈಗ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಇಡೀ ಪಾಠದ ಬಗ್ಗೆ ನಾನು ನಿಮಗೆ ಒಮ್ಮೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಜೀವಿಗಳ ಉಳಿವಿಗೆ ಉಸಿರಾಟದ ಅತ್ಯಗತ್ಯ. ಇದು ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ನಾವು ಉಸಿರಾಡುವ ಆಮ್ಲಜನಕವು ಗ್ಲೂಕೋಸ್ ಅನ್ನು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ. ಉಸಿರಾಟವು ಉಸಿರಾಟದ ಪ್ರಕ್ರಿಯೆಯ ಒಂದು ಭಾಗವಾಗಿದ್ದು, ಈ ಸಮಯದಲ್ಲಿ ಜೀವಿಯು ಆಮ್ಲಜನಕ ಭರಿತ ಗಾಳಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ ಸಮೃದ್ಧವಾಗಿರುವ ಗಾಳಿಯನ್ನು ಬಿಡುಗಡೆ ಮಾಡುತ್ತದೆ. ಅನಿಲಗಳ ವಿನಿಮಯಕ್ಕಾಗಿ ಉಸಿರಾಟದ ಅಂಗಗಳು ವಿವಿಧ ಜೀವಿಗಳಲ್ಲಿ ಬದಲಾಗುತ್ತವೆ. ಗ್ಲೂಕೋಸ್ನ ವಿಭಜನೆಯು ಜೀವಿಯ ಜೀವಕೋಶಗಳಲ್ಲಿ ಸಂಭವಿಸುತ್ತದೆ. ಕೋಶೀಯ ಉಸಿರಾಟ. ಆಮ್ಲಜನಕದ ಬಳಕೆಯಿಂದ ಆಹಾರವನ್ನು ವಿಭಜಿಸಿದರೆ ಅದನ್ನು ಏರೋಬಿಕ್ ಉಸಿರಾಟ ಎಂದು ಕರೆಯಲಾಗುತ್ತದೆ. ಆಮ್ಲಜನಕದ ಬಳಕೆಯಲ್ಲದೆ ವಿಭಜನೆ ಸಂಭವಿಸಿದರೆ ಉಸಿರಾಟವನ್ನು ಆಮ್ಲಜನಕರಹಿತ ಉಸಿರಾಟ ಎಂದು ಕರೆಯಲಾಗುತ್ತದೆ. ಉಸಿರಾಟದ ಸಮಯದಲ್ಲಿ ನಮ್ಮ ಶ್ವಾಸಕೋಶಗಳು ವಿವರಿಸುತ್ತವೆ ಮತ್ತು ನಂತರ ನಿಶ್ವಾಸದ ಸಮಯದಲ್ಲಿ ಗಾಳಿಯು ಹೊರಹೋಗುತ್ತಿದ್ದಂತೆ ಅವುಗಳ ಮೂಲ ಸ್ಥಿತಿಗೆ ಮರಳುತ್ತವೆ. ಭಾರಿ ವ್ಯಾಯಾಮದ ಸಮಯದಲ್ಲಿ ನಮ್ಮ ಸ್ನಾಯು ಜೀವಕೋಶಗಳಿಗೆ ಆಮ್ಲಜನಕದ ಪೂರೈಕೆಯು ಸಾಕಷ್ಟಲ್ಲದಿದ್ದಾಗ ಆಮ್ಲಜನಕರಹಿತ ಉಸಿರಾಟದಿಂದ ಆಹಾರ ವಿಭಜನೆಯಾಗುತ್ತದೆ. ಹೆಚ್ಚಿದ ದೈಹಿಕ ಚಟುವಟಿಕೆಯು ಉಸಿರಾಟದ ದರವನ್ನು ಹೆಚ್ಚಿಸುತ್ತದೆ. ಹಸುಗಳು, ಎಮ್ಮೆಗಳು, ನಾಯಿಗಳು ಮತ್ತು ಬೆಕ್ಕುಗಳಂತಹ ಪ್ರಾಣಿಗಳಲ್ಲಿ ಉಸಿರಾಟದ ಅಂಗಗಳು ಮತ್ತು ಉಸಿರಾಟದ ಪ್ರಕ್ರಿಯೆಯೇ ಮಾನವರಂತೆಯೇ ಇರುತ್ತದೆ. ಎರೆಹುಳುಗಳಲ್ಲಿ ಅನಿಲಗಳ ವಿನಿಮಯವು ತೇವಾಂಶಭರಿತ ಚರ್ಮದ ಮೂಲಕ ಸಂಭವಿಸುತ್ತದೆ. ಮೀನುಗಳು ಇದು ಗಿಲ್ಗಳ ಮೂಲಕ ಮತ್ತು ಕೀಟಗಳಲ್ಲಿ ಶ್ವಾಸನಾಳದ ಮೂಲಕ ನಡೆಯುತ್ತದೆ. ಒಂದು ಸಸ್ಯದಲ್ಲಿ ಬೇರುಗಳು ಮಣ್ಣಿನಲ್ಲಿರುವ ಗಾಳಿಯನ್ನು ತೆಗೆದುಕೊಳ್ಳುತ್ತವೆ. ಎಲೆಗಳು ಸಣ್ಣ ರಂಧ್ರಗಳನ್ನು ಹೊಂದಿರುತ್ತವೆ. ಸ್ಟೊಮಾಟ ಎಂದು ಕರೆಯಲಾಗುತ್ತದೆ. ಇದರ ಮೂಲಕ ಅವು ಅನಿಲಗಳ ವಿನಿಮಯ ಮಾಡಿಕೊಳ್ಳುತ್ತವೆ. ಸಸ್ಯ ಜೀವಕೋಶಗಳಲ್ಲಿನ ಗ್ಲೂಕೋಸ್ನ ವಿಭಜನೆಯು ಇತರ ಜೀವಿಗಳಂತೆಯೇ ಇರುತ್ತದೆ. ನೆನಪಿಡಬೇಕಾದ ಅಂಶಗಳು. ಜೀವಿಗಳ ಉಳಿವಿಗೆ ಉಸಿರಾಟ ಅತ್ಯಗತ್ಯ. ಇದು ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ನಾವು ಉಸಿರಾಡುವ ಆಮ್ಲಜನಕವನ್ನು ಗ್ಲೂಕೋಸ್ ಅನ್ನು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸಲು ಬಳಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ. ಕೀಟಗಳು ಶ್ವಾಸನಾಳದ ಕೊಳವೆಗಳ ಮೂಲಕ ಉಸಿರಾಡುತ್ತವೆ.
ಗಾಳಿಯು ಸ್ವೈಕಲ್ಸ್ ಎಂದು ಕರೆಯಲ್ಪಡುವ ರಂಧ್ರಗಳ ಮೂಲಕ ಪ್ರವೇಶಿಸುತ್ತದೆ ಮತ್ತು ನಿರ್ಗಮಿಸುತ್ತದೆ. ಎರೆಹುಳುಗಳು ತೇವಾಂಶಭರಿತ ಚರ್ಮದ ಮೂಲಕ ಉಸಿರಾಡುತ್ತವೆ. ಅನಿಲ ವಿನಿಮಯಕ್ಕಾಗಿ ಗಿಲ್ಗಳಿಗೆ ರಕ್ತನಾಳಗಳು ಚೆನ್ನಾಗಿ ಪೂರೈಕೆಯಾಗುತ್ತವೆ. ಎಲೆಗಳು ಸ್ಟೊಮಾಟಾ ಎಂಬ ಸಣ್ಣ ರಂಧ್ರಗಳನ್ನು ಹೊಂದಿದ್ದು ಅವುಗಳ ಮೂಲಕ ಅವು ಅನಿಲಗಳನ್ನು ವಿನಿಮಯ ಮಾಡಿಕೊಳ್ಳುತ್ತವೆ.